हेलो स्टूडेंट्स एल्रिಗೂ नमस्कार स्वागत दर्शु एजुकेयर चैनल गे हागे KEA 2024 अपडेट्स गे एल्रिಗೂ ಕೂಡ ಸ್ವಾಗತ। ಇವತ್ತಿನ ಒಂದು ವಿಡಿಯೋದಲ್ಲಿ KCET 2024 ಸ್ಟೂಡೆಂಟ್ಸ್ ಎಲ್ಲ ಯಾರೆಲ್ಲ ಇದ್ದೀರಾ ಆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ನ ಕೊಡೋದಕ್ಕೆ ಬಂದಿದ್ದೀನಿ। ಎರಡು ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ವಿಡಿಯೋನ ಸಂಪೂರ್ಣವಾಗಿ ನೋಡಿ। ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ, ವಿಡಿಯೋನ ಪೂರ್ತಿಯಾಗಿ ನೋಡಿ। ಹಾಗೆ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಒಂದು ಚಾನೆಲ್ ನ ನೋಡ್ತಾ ಇದ್ದೀರಾ ಇವಾಗಲೇ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನಮ್ಮ ಒಂದು ಚಾನೆಲ್ 4000 ಸಬ್ಸ್ಕ್ರೈಬರ್ ನಿಯರ್ ಇದ್ದಾರೆ, ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಬೇಗ 4000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿ। ಹಾಗೆ ಈ ಒಂದು ವಿಡಿಯೋಗೆ ಕೇವಲ ಒಂದು 500 ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ। ನೀವೆಲ್ಲರೂ ಕೂಡ ಒಂದೊಂದು ಲೈಕ್ ನ ಮಾಡಿದ್ರು ಕೂಡ 500 ಲೈಕ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ, ಬೇಗ ಬೇಗ 500 ಲೈಕ್ಸ್ ನ ಕಂಪ್ಲೀಟ್ ಮಾಡಿ। ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆದ ಮಾಹಿತಿಯನ್ನ ನಿಮಗೆ ಕೊಡೋದಕ್ಕೆ ಬಂದಿದ್ದೇನೆ। ಕೌನ್ಸಿಲಿಂಗ್ ಅಂತೂ ಲೇಟ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ, KCET 2024 ಕೌನ್ಸಿಲಿಂಗ್ ಈಗ ಲೇಟ್ ಆಗ್ತಾ ಇದೆ, ಡಿಲೇ ಆಗ್ತಾ ಇದೆ ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ। ಆದ್ರೆ ಈ ಒಂದು ತಪ್ಪನ್ನ ಎಷ್ಟೋ ಜನ ವಿದ್ಯಾರ್ಥಿಗಳು ಮಾಡ್ತಾ ಇದ್ದೀರಾ। ಏನು ಆ ತಪ್ಪು ಏನು ಅಂತ ಅಂದ್ರೆ, ಎಷ್ಟೋ ಜನ ವಿದ್ಯಾರ್ಥಿಗಳು ಸರ್ ಕೌನ್ಸಿಲಿಂಗು ಲೇಟ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ, ನಾನು ಹಾಗಾದ್ರೆ ಮ್ಯಾನೇಜ್ಮೆಂಟ್ ಸೀಟ್ಗೆ ಅಡ್ಮಿಷನ್ ಮಾಡಿಸಬಹುದಾ ಅಂತ ಎಷ್ಟೋ ಜನ ಕೇಳ್ತಾ ಇದ್ದೀರಾ। ಎಷ್ಟೋ ಜನ ಮೆಸೇಜ್ ಕೂಡ ಮಾಡಿದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ, ಹಾಗಾಗಿ ಹೇಳ್ತಾ ಇದ್ದೇನೆ, ಎಷ್ಟೋ ಜನ ಹೇಳ್ತಾ ಇದ್ದೀರಾ। ಆ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ರಿಕ್ವೆಸ್ಟ್ ಏನು ಅಂತ ಅಂದ್ರೆ, ಈ ಒಂದು ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ, ಇಷ್ಟು ಬೇಗ ನೀವು ಮ್ಯಾನೇಜ್ಮೆಂಟ್ಗೆ ಸೀಟ್ಗೆ ಅಡ್ಮಿಷನ್ ನ ಮಾಡಿಸೋದಕ್ಕೆ ಹೋಗಬೇಡಿ। ಯಾಕೆ ಅಂತ ಅಂದ್ರೆ, ಈ ಒಂದು ನಿರ್ಧಾರನ ನೀವೇನಾದ್ರೂ ಮಾಡಿದ್ರೆ ನಿಮ್ಗೆ ಇಲ್ಲಿ ತೊಂದರೆ ಆಗುವಂಥದ್ದು। ತೊಂದರೆ ಅಂದರೆ ನಿಮಗೆ ಸುಮ್ಮನೆ ನೀವು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನಿಮಗೆ ಅಡ್ಮಿಷನ್ ಮಾಡಿಸಿದ್ರೆ ನಿಮಗೆ ಒಂದು ಇನ್ನೂ ಕಮ್ಮಿ ಫೀಸ್ಗೆ ನಿಮಗೆ ಸೀಟು ಸಿಗುವಂಥದ್ದು KCET ಕೌನ್ಸಿಲಿಂಗ್ ಅಲ್ಲಿ। ಹಾಗೆ ನೀವು ಹೋಗಿ ಮ್ಯಾನೇಜ್ಮೆಂಟ್ ಸೀಟ್ಗೆ ಅಡ್ಮಿಷನ್ ಮಾಡಿಸಿದ್ರೆ ನಿಮ್ಮ ಒಂದು ಅಮೌಂಟು ವೇಸ್ಟ್ ಅಂತ ಹೇಳ್ಬೋದು। ಹಾಗಾಗಿ ಕೌನ್ಸಿಲಿಂಗ್ ಲೇಟ್ ಆದರೂ ಪರವಾಗಿಲ್ಲ, ನಿಮ್ಮ ಒಂದು ಸಿಲೆಬಸ್ ಏನಿದೆ, ನಿಮ್ಮ ಒಂದು KCET ಒಂದು ಕೌನ್ಸಿಲಿಂಗ್ ಲೇಟ್ ಆಗಿ ಸ್ಟಾರ್ಟ್ ಆದ್ರೂ ನಿಮ್ಮ ಒಂದು ಏನು ಇಂಜಿನಿಯರಿಂಗ್ ಸಿಲೆಬಸ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಿಕೊಡ್ತಾರೆ। ಅಕಾಡೆಮಿಕ್ ಇಯರ್ ಏನಿದೆ ಅದು ಕರೆಕ್ಟ್ ಆಗಿ ನಡೆಯುತ್ತೆ। KCET ಕೌನ್ಸಿಲಿಂಗ್ ಮುಖಾಂತರ ನೀವು ಸೀಟನ್ನ ತಗೊಳ್ಳಿ ಅಂತ ನನ್ನ ಕಡೆಯಿಂದ ನಾನು ಸಜೆಷನ್ ನಿಮಗೆ ಕೊಡ್ತಾ ಇದ್ದೀನಿ। ಯಾಕಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳ ರ್ಯಾಂಕಿಂಗ್ ಕೂಡ ಇಲ್ಲಿ ಚೆನ್ನಾಗಿ ಬಂದಿದೆ, ಬಿಲೋ 20,000 ಆಗಿರ್ಬೋದು, ಬಿಲೋ 50,000 ಆಗಿರ್ಬೋದು। ಆ ಒಂದು ವಿದ್ಯಾರ್ಥಿಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ, ಅವರು ಸರ್ ನಾನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡಿಸ್ತೀನಿ, ಮ್ಯಾನೇಜ್ಮೆಂಟ್ ಸೀಟ್ಗೆ ಅಡ್ಮಿಷನ್ ಮಾಡಿಸ್ತೀನಿ ಅಂತ ಒಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಅವರ ಒಂದು ಫೀಸ್ ಸ್ಟ್ರಕ್ಚರ್ ಏನಿದೆ, ಅವರ ಒಂದು ಫೀಸ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಲಕ್ಷಾಂತರ ರೂಪಾಯಿ ಆಗುತ್ತೆ, ಜಾಸ್ತಿ ಫೀಸ್ ಅನ್ನು ಅವರು ಇಲ್ಲಿ ಕಟ್ಟಬೇಕಾಗತ್ತೆ। ಹಾಗೆ ಅಂತ ವಿದ್ಯಾರ್ಥಿಗಳಿಗೆ ಯಾವ ಒಂದು ಸ್ಕಾಲರ್ಶಿಪ್ ಸೌಲಭ್ಯ ಇರುತ್ತೆ, ಮ್ಯಾನೇಜ್ಮೆಂಟ್ ಸೀಟ್ಗೆ ಅಡ್ಮಿಷನ್ ಮಾಡಿಸಿದ್ರೆ ಸ್ಕಾಲರ್ಶಿಪ್ ಸೌಲಭ್ಯ ಕೂಡ ಕಮ್ಮಿ ಆಗುವಂಥದ್ದು, ಅವ್ರಿಗೆ ಸ್ಕಾಲರ್ಶಿಪ್ ಕೂಡ ಕೆಲವೊಂದು ಸ್ಕಾಲರ್ಶಿಪ್ ಅವ್ರಿಗೆ ಬರೋದಿಲ್ಲ। ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, KCET ಮುಖಾಂತರ ನೀವೇನಾದ್ರೂ ಹೋದ್ರೆ ನಿಮ್ಗೆ ಯಾವ ಕಾಲೇಜ್ ಬೇಕಾಗಿರ್ಬೋದು, ಹಾಗೆ ಯಾವ ಒಂದು ಕೋರ್ಸ್ ಬೇಕಾಗಿರೋದು ನೀವು ಚೂಸ್ ಅನ್ನ ಮಾಡ್ತೀರಾ, ಆ ಒಂದು ಕಾಲೇಜ್ ಆಗಿರಲಿ ಕೋರ್ಸ್ ಆಗಿರಲಿ। ಹಾಗೆ ಬೇರೆ ಬೇರೆ ಕಾಲೇಜಸ್ ನ ನೀವು ಆಡ್ ಮಾಡಬಹುದು, ಒಂದೇ ಕಾಲೇಜ್ ನ ನೀವು ಇಲ್ಲಿ ಸೇರ್ಕೋಬೇಕು ಅಂತ ಇಲ್ಲ, ಬೇರೆ ಬೇರೆ ಎಷ್ಟೊಂದು ಕಾಲೇಜಸ್ ನ ನೀವು ಇಲ್ಲಿ ಆಡ್ ಮಾಡಬೇಕಾಗುತ್ತೆ। ಹಾಗಾಗಿ ನಿಮ್ಗೆ ಬೇರೆ ಬೇರೆ ಬ್ರಾಂಚ್ ಕೂಡ ನಿಮ್ಗೆ ಇಲ್ಲಿ ಸಿಗ್ಬೋದು, ಬೇರೆ ಬೇರೆ ಬ್ರಾಂಚ್ ಕೂಡ ನೀವು ಆಡ್ ಮಾಡಬಹುದು, ಟಾಪ್ ಕಾಲೇಜಸ್ ಕೂಡ ನೀವು ಇಲ್ಲಿ ಆಡ್ ಮಾಡಬಹುದು, ಟಾಪ್ ಕಾಲೇಜಸ್ ಅಲ್ಲೂ ಕೂಡ ಕಮ್ಮಿ ಒಂದು ಫೀಸ್ಗೆ ನಿಮ್ಗೆ ಅಡ್ಮಿಷನ್ ಮಾಡ್ಕೊಳ್ಳುವ ಅವಕಾಶನೂ ಕೂಡ ಇಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ। ನಿಮ್ಮ ನಿಯರ್ ಕಾಲೇಜಸ್, ನಿಮ್ಮ ನಿಯರೆಸ್ಟ್ ಕಾಲೇಜಸ್, ನಿಮ್ಮ ಊರಿಗೆ ನಿಯರ್ ಆಗಿರುವಂತ ಕಾಲೇಜಸ್ ಕೂಡ ನೀವು ಇಲ್ಲಿ ಈ ಒಂದು ಆಪ್ಷನ್ ಎಂಟ್ರಿಯಲ್ಲಿ ನೀವು ಚೂಸ್ ನ ಮಾಡಬಹುದು, ಆಡ್ ಮಾಡಬಹುದು। ಹಾಗೆ ನೀವು ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಏನಿದೆ, ನೀವು KCET ಮುಖಾಂತರ ನೀವೇನಾದ್ರೂ ಕೌನ್ಸಿಲಿಂಗ್ ಮುಖಾಂತರ ಒಂದು ಅಡ್ಮಿಷನ್ ಮಾಡಿಸಿದ್ರೆ ಆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಕೂಡ ನಿಮ್ಗೆ ಸಿಗುವಂತದ್ದು। ಹಾಗಾಗಿ ವಿದ್ಯಾರ್ಥಿಗಳೇ ನಿಮ್ಗೆ ಹೇಳ್ತಾ ಇದ್ದೀನಿ, ಮ್ಯಾನೇಜ್ಮೆಂಟ್ ಕೋಟಾಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಇಷ್ಟು ಬೇಗ ಹೋಗಬೇಡಿ, ನಿಮ್ಗೆ KCET ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಿ, ಅಲ್ಲಿ ನಿಮ್ಗೆ ಯಾವ ಯಾವ ಕಾಲೇಜಸ್ ಬೇಕು ಜಾಸ್ತಿ ಕಾಲೇಜಸ್ ನೀವು ಆಡ್ ಮಾಡಿ। ಆಗ ನಿಮ್ಗೆ ಎಷ್ಟೋ ಕಾಲೇಜಸ್ ನ ಆಡ್ ಮಾಡಿದಾಗ ನಿಮ್ಗೆ ಯಾವ ಬ್ರಾಂಚ್ ಬೇಕು, ನಿಮ್ಗೆ ಇಷ್ಟ ಆಗಿರುವಂತ ಬ್ರಾಂಚ್ ಆಗಿ ಕಾಲೇಜು ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ। ಹಾಗೆ ರ್ಯಾಂಕಿಂಗ್ ಚೆನ್ನಾಗಿ ಬಂದಿರೋರು, ಹಾಗೆ ಕಡಿಮೆ ರ್ಯಾಂಕಿಂಗ್ ಬಂದಿರೋರು ಕೂಡ KCET ಕೌನ್ಸಿಲಿಂಗ್ ಮುಖಾಂತರ ಜಾಯಿನ್ ಆಗಿ, ಕೌನ್ಸಿಲಿಂಗ್ ಲೇಟ್ ಆದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ, ನಿಮ್ಗೆ ಬೇಗ ಬೇಗ ನೀವು ಮ್ಯಾನೇಜ್ಮೆಂಟ್ ಕೋಟಾಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಹೋಗಬೇಡಿ। ನೀವು KCET ಮುಖಾಂತರ ನೀವು ಅಡ್ಮಿಷನ್ ನ ಮಾಡಿಸಿದ್ರೆ ಕಾಲೇಜ್ ನಿಮ್ಗೆ ಸಿಕ್ಕರೆ ನಿಮ್ಗೆ ಫೀಸು ಕಮ್ಮಿ ಆಗುವಂಥದ್ದು, ಹಾಗೆ ಎಷ್ಟೋ ಫೆಸಿಲಿಟೀಸ್ ಕೂಡ ನಿಮ್ಗೆ ಸಿಗುವಂಥದ್ದು। ಹಾಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ, ಸರ್ ನನಗೆ ಇಷ್ಟು ರ್ಯಾಂಕಿಂಗ್ ಬಂದಿದೆ, ನನಗೆ SNQ ಕೋಟಾ ಸಿಗುತ್ತಾ? ಎಷ್ಟೋ ಜನ ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ, ಸರ್ ನನಗೆ SNQ ಕೋಟಾದಲ್ಲಿ ಇಷ್ಟು ರ್ಯಾಂಕಿಂಗ್ ಬಂದಿದೆ, ನನಗೆ SNQ ಕೋಟಾ ನನಗೆ ಸಿಗುತ್ತಾ, SNQ ಕೋಟಾದಲ್ಲಿ ನನಗೆ ಸೀಟ್ ಸಿಗುತ್ತಾ ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ, ತಮ್ಮ ರ್ಯಾಂಕಿಂಗ್ ಕೂಡ ಹೇಳ್ಕೊಳ್ತಾ ಇದ್ದೀರಾ। ನಾನು ಒಂದು ಕಂಪ್ಲೀಟ್ ಡೀಟೇಲ್ಡ್ ಮಾಹಿತಿಯನ್ನ ನಿಮಗೆ SNQ ಕೋಟಾದ ಬಗ್ಗೆ ಒಂದು
ಒಂದು ವಿಡಿಯೋನ ಮಾಡಿ ತಿಳಿಸಿದ್ದೇನೆ. ಆ ವಿಡಿಯೋನ ನಾನು ಎಂಡ್ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೇನೆ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ನಿಮಗೆ ಆ ಒಂದು ವಿಡಿಯೋ ಸಿಗುತ್ತೆ. ಆ ಒಂದು ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದ್ರಿ ಅಂತ ಅಂದರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಒಂದು ಕಾಲೇಜಲ್ಲಿ ನನಗೆ SNQ ಕೋಟಾ ಸಿಗುತ್ತಾ ಇಲ್ವಾ ನನ್ನ ರ್ಯಾಂಕಿಂಗಿಗೆ ತಕ್ಕಂತೆ ಅಂತ ನಿಮಗೆ ಅಲ್ಲಿ ಒಂದು ಕನ್ಫರ್ಮೇಷನ್ ಸಿಗುತ್ತೆ. ಹಾಗಾಗಿ ಆ ಒಂದು ವಿಡಿಯೋನ ಇವಾಗಲೇ ಯಾರು ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ, ಭಾಳ ಇನ್ಫಾರ್ಮೇಟಿವ್ ಆಗಿದೆ, ನಿಮಗೆ ಫುಲ್ಲು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಇವಾಗಲೇ ಹೋಗಿ ನೋಡಿ. ಹಾಗೆ ನಿಮ್ಮ ಒಂದು ಅಕಾಡೆಮಿಕ್ ಇಯರ್ ಕೂಡ ಕಂಪ್ಲೀಟ್ ಆಗಿ ನಡೆಸ್ಕೊಡ್ತಾರೆ, ಕಂಪ್ಲೀಟ್ ಸಿಲೆಬಸ್ ಕೂಡ ನಿಮಗೆ ಇಲ್ಲಿ ಕಂಪ್ಲೀಟ್ ಮಾಡಿಕೊಡ್ತಾರೆ. ನಿಮ್ಮ ಒಂದು ಕೌನ್ಸಿಲಿಂಗ್ ಲೇಟ್ ಆದರೂ ಕೂಡ ಪ್ರತಿಯೊಂದು ಕರೆಕ್ಟಾಗೇ ಇರುತ್ತೆ. ಸ್ಟೂಡೆಂಟ್ಸ್, ನಾನು ಹೇಳ್ತಾ ಇರೋದು ವೆಯ್ಟ್ ಮಾಡಿ ತಾಳಿದವನು ಬಾಳಿಯನು ಅಂತಾರಲ್ಲ, ಹಾಗೆ ನೀವು ಕೂಡ ಒಂದು KCET ಕೌನ್ಸಿಲಿಂಗ್ ಲೇಟ್ ಆದರೂ ಕೂಡ ನೀವು ಬೇಗ ಅಡ್ಮಿಷನ್ ಮಾಡಿಸ್ಬೇಡಿ ಮ್ಯಾನೇಜ್ಮೆಂಟ್ ಸೀಟ್ ಕೋಟಾಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ವೆಯ್ಟ್ ಮಾಡಿ, ನೀವು KCET ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ ಒಂದು ಚೆನ್ನಾಗಿರುವಂಥ ಟಾಪ್ ಕಾಲೇಜಸ್ ಸಿಕ್ಕರೆ ಏನು ಮಾಡ್ತೀರಾ? ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಬೇಗ ನೀವು ಮ್ಯಾನೇಜ್ಮೆಂಟ್ ಕೋಟಾಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಹೋಗಬೇಡಿ. ಅಬೌವ್ 1 lakh ಬಂದಿರುವಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, 2 lakh ಬಂದಿರುವಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಷ್ಟೋ ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು, ಸರ್ ನನ್ನ ರ್ಯಾಂಕಿಂಗು 1 lakh ಅಬೌವ್ ಇದೆ, 2 lakh ಅಬೌವ್ ಇದೆ, ನನಗೆ ಮ್ಯಾನೇಜ್ಮೆಂಟ್ ಸೀಟ್ನ ನಾನು ಅಡ್ಮಿಷನ್ ಮಾಡಿಸ್ತೀನಿ, ನನಗೆ KCET ಮುಖಾಂತರ ಕೌನ್ಸಿಲಿಂಗ್ ಮುಖಾಂತರ ನನಗೆ ಸೀಟು ಇಲ್ಲಿ ಸಿಗೋದಿಲ್ಲ ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಹೇಳ್ತಿರುವಂಥದ್ದು. ನನಗೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡಿಸ್ಬಿಡ್ತೀನಿ, ನನಗೆ KCET ಕೌನ್ಸಿಲಿಂಗ್ ಬೇಡ ಅಂತ ಹೇಳ್ತಿರೋದು. ನಾನು ಹೇಳೋದು ಏನು ಅಂತ ಅಂದರೆ, ಇಂಥ ಒಂದು ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಮೂಲಕ ನೀವು ಅಟೆಂಡ್ ಮಾಡಿ. ಇಂಥ ಒಂದು ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಅಂದರೆ, ನಿಮಗೆ 2 ಆಪ್ಷನ್ ಇದೆ. ಒಂದು ಆಪ್ಷನಲ್ಲಿ ನೀವು ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ ಒಂದು 100+ ಕಾಲೇಜಸ್ನ, ಎಷ್ಟೋ ನಿಮ್ಗೆ ಕೈಲಿ ಎಷ್ಟಾಗುತ್ತೆ ಅಷ್ಟು ಕಾಲೇಜಸ್ನ ಆ್ಯಡ್ ಮಾಡಿ. ಅಷ್ಟು ಕಾಲೇಜಸಲ್ಲಿ ನಿಮ್ಗೆ ಯಾವುದಾದ್ರೂ ಕಾಲೇಜ್ ನಿಮಗೆ ಸಿಗುತ್ತೆ. ಫಸ್ಟ್ ರೌಂಡ್ ಆಗಿರ್ಬೋದು, ಸೆಕೆಂಡ್ ರೌಂಡ್ ಆಗಿರ್ಬೋದು, ಎಕ್ಸ್ಟೆಂಡೆಡ್ ರೌಂಡ್ ಆಗಿರ್ಬೋದು, ಇಷ್ಟು ರೌಂಡ್ಸಲ್ಲಿ ನಿಮಗೆ ಯಾವುದಾದ್ರೂ ಕಾಲೇಜು ಸಿಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಮ್ಯಾನೇಜ್ಮೆಂಟ್ ಕೋಟಾಗೆ ಅಡ್ಮಿಷನ್ ಮಾಡಿಸುವಂಥದ್ದಿಲ್ಲ, ನೀವು ಈಸಿಯಾಗಿ ಒಂದು ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದು. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ಸರ್ ನನಗೆ ಬೇಡ KCET ಕೌನ್ಸಿಲಿಂಗ್ ಬೇಡ, ನಾನು ಆರಾಮಾಗಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡಿಸ್ತೀನಿ ಅಂತ. ಓಕೆ, ಇದನ್ನು ಕೂಡ ನೀವು ಮಾಡ್ಬೋದು. ನಿಮಗೆ ನಂಬಿಕೆ ಇರಲಿಲ್ಲ ಅಂತ ಅಂದರೆ, ನಾನು KCET ಕೌನ್ಸಿಲಿಂಗಲ್ಲಿ ನನಗೆ ಸೀಟ್ ಸಿಗೋದಿಲ್ಲ, ನಾನು ಮ್ಯಾನೇಜ್ಮೆಂಟ್ ಕೋಟಾನೇ, ನಮ್ಮ ನಿಯರ್ ಕಾಲೇಜಸ್ ಆಗುತ್ತೆ ನಮ್ಮ ಮನೆ ಹತ್ರ, ನಾನು ಮ್ಯಾನೇಜ್ಮೆಂಟ್ ಕೋಟಾಗೆ ಅಡ್ಮಿಷನ್ ಮಾಡಿಸ್ತೀನಿ, ನನಗೆ ರ್ಯಾಂಕಿಂಗ್ ಇಷ್ಟು ಬಂದಿದೆ, ನನಗೆ ಆಗೋದಿಲ್ಲ ಅಂತಂದರೆ ನೀವು ಮಾಡಿಸ್ಬೋದು. ನಿಮ್ಮ ಹತ್ರ 2 ಚಾಯ್ಸ್ ಇದೆ. ನೀವು 2 lakh ಅಬೌವ್ 1 lakh ಅಬೌವ್ ಬಂದಿರುವಂಥ ಸ್ಟೂಡೆಂಟ್ಸು ಆರಾಮಾಗಿ ನೀವು KCET ಕೌನ್ಸಿಲಿಂಗ್ ಮುಖಾಂತರ ಸೀಟ್ನ ತಗೋಬೋದು, ಸೀಟ್ ಸಿಗುತ್ತೆ. ಆದರೆ ನೀವು ನಂಬಿಕೆ ಇಲ್ಲ ಅಂತಂದರೆ, ನೀವು ಮ್ಯಾನೇಜ್ಮೆಂಟ್ ಕೋಟಾಗೆ ನೀವು ಅರ್ಹರಿದ್ದರೆ ನೀವು ಮಾಡಿಸ್ತೀನಿ ಅಂತಂದರೆ ನೀವು ಮ್ಯಾನೇಜ್ಮೆಂಟ್ ಕೋಟಾಗೂ ಕೂಡ ನೀವು ಸೀಟ್ನ ತಗೋಬೋದು. ಇದು ನಿಮಗೆ 2 ಆಪ್ಷನ್ ಇರುವಂಥದ್ದು. ಮ್ಯಾನೇಜ್ಮೆಂಟ್ ಕೋಟಾ ಆದರೂ ಮಾಡಿಸ್ಕೊಳ್ಳಿ, ಹಾಗೆ ಕೌನ್ಸಿಲಿಂಗ್ ಮುಖಾಂತರ ಅಟೆಂಡ್ ಮಾಡಿ, ನೀವು KCET ಮುಖಾಂತರ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ನೀವು ಸೀಟನ್ನು ತಗೋಬೋದು. ಇದು ನಿಮಗೆ 2 ಆಪ್ಷನ್ ಇದೆ. ಸರ್ ಹಾಗೆ ಕೇಳ್ಬೋದು ನೀವು, ಸರ್ ಟಾಪ್ ಕಾಲೇಜಸ್ ಅಷ್ಟೇ ಆ್ಯಡ್ ಮಾಡಿದ್ರೆ, ಟಾಪ್ ಕಾಲೇಜಸ್ ಏನಿದೆ ಒಂದು 15 ಟಾಪ್ ಕಾಲೇಜ್ನ ಆ್ಯಡ್ ಮಾಡಿದ್ರೆ ನಮಗೆ ಸೀಟ್ ಸಿಗುತ್ತಾ? ನನ್ನ ಒಂದು ರ್ಯಾಂಕಿಂಗು ಇಲ್ಲಿ 1.5 ಲಕ್ಷ ಇದೆ, 2.5 ಲಕ್ಷ ಇದೆ, ಹಾಗಾದರೆ ನಾವು ಬರೀ ಟಾಪ್ ಕಾಲೇಜಸ್ನ ಆ್ಯಡ್ ಮಾಡಿದ್ರೆ ನನಗೆ ಇಲ್ಲಿ ಸೀಟ್ ಸಿಗುತ್ತಾ ಅಂತ ಎಷ್ಟೋ ಜನ ಕೇಳ್ಬೋದು. ಈ ಒಂದು ತಪ್ಪನೆ ಎಷ್ಟೋ ಜನ ವಿದ್ಯಾರ್ಥಿಗಳು ಮಾಡ್ತಾ ಇರೋದು, ಎಷ್ಟೋ ಜನ ವಿದ್ಯಾರ್ಥಿಗಳು ಕೇಳ್ತಿರುವಂಥದ್ದು, ಸರ್ ಈ ಒಂದು 15 ಕಾಲೇಜಸ್ನ ಅಷ್ಟೇ ಆ್ಯಡ್ ಮಾಡ್ಬೋದಾ ಅಂತ. 15 ಕಾಲೇಜಸ್ ಅಷ್ಟೇ ಆ್ಯಡ್ ಮಾಡಿದ್ರೆ ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತೆ ನಿಮಗೆ ಇಲ್ಲಿ ಸೀಟ್ ಸಿಗೋದಿಲ್ಲ. ಅದನ್ನೇ ಹೇಳ್ತಾ ಇರೋದು ನಾನು ನಿಮಗೆ. ನಿಮ್ಮ ಒಂದು ಸೀಟ್ ಮ್ಯಾಟ್ರಿಕ್ಸ್ ಏನಿದೆ, ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಒಂದು 2023 ಇರುವಂಥ ಸೀಟ್ ಮ್ಯಾಟ್ರಿಕ್ಸ್, ಹಿಂದಿನ ವರ್ಷ ನಿಮ್ಮ ಸೀನಿಯರ್ಸ್ ಸೀಟ್ ಮ್ಯಾಟ್ರಿಕ್ಸ್ನ ತಗೊಂಡು ಅದರಲ್ಲಿ ಇರುವಂತಹ ಒಂದು ನಿಮ್ಮ ಒಂದು ರ್ಯಾಂಕಿಂಗ್ 1 lakh ಅಬೌವ್ ಇರ್ಬೋದು, 2 lakh ಅಬೌವ್ ಇರ್ಬೋದು, 50,000 ಅಬೌವ್ ಇರ್ಬೋದು, ಯಾವುದೇ ಇರ್ಬೋದು, ಆ ಒಂದು ರ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ಆ ಒಂದು ವಿದ್ಯಾರ್ಥಿಗೆ ಯಾವ ಕಾಲೇಜ್ ಸಿಕ್ಕಿದೆ, ಯಾವ ಕೋರ್ಸ್ ಸಿಕ್ಕಿದೆ ಅಂತ ನೀವು ಅಲ್ಲಿ ಕ್ಲಿಯರ್ ಕಟ್ ಆಗಿ ನೋಡಿಕೊಂಡು ನಿಮ್ಮ ಒಂದು ಕಾಲೇಜಸ್ ಲಿಸ್ಟನ್ನು, ರ್ಯಾಂಕಿಂಗ್ ತಕ್ಕಂತೆ ಕಾಲೇಜ್ ಲಿಸ್ಟನ್ನು ಪ್ರಿಪೇರ್ ಮಾಡಿಕೊಂಡು ಮೋರ್ ನಂಬರ್ ಆಫ್ ಕಾಲೇಜಸನ್ನು ನೀವು ಆ್ಯಡ್ ಮಾಡಿದರೆ ನಿಮಗೆ ಸೀಟು ಸಿಗುವಂಥದ್ದು. ನೀವು ಇಂಪಾರ್ಟೆಂಟ್ ಆಗಿ ಇಲ್ಲಿ ಲಾಸ್ಟ್ ಇಯರ್ ಕಟ್ ಆಫ್ನ ನೋಡಿ ಕಾಲೇಜಸ್ನ ಆ್ಯಡ್ ಮಾಡಿದ್ರೆ ನಿಮಗೆ ಸೀಟು ಸಿಗುತ್ತೆ, ಸಿಗುವಂಥ ಪಾಸಿಬಲ್ ಇಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಹಿಂದಿನ ವರ್ಷದ ಒಂದು ಕಟ್ ಆಫ್ ಏನಿದೆ ಆ ಒಂದು ಅಲ್ಲಿ ನಿಮಗೆ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅಂತ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಯಾವ ಒಂದು ರ್ಯಾಂಕಿಂಗ್ಗೆ ಯಾವ ಒಂದು ಕಾಲೇಜಸ್ ಸಿಕ್ಕಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಆ ಒಂದು ಏನು ಕಟ್ ಆಫ್ನ ನೀವು ನೋಡಿಕೊಂಡು ನಿಮ್ಮ ಒಂದು ಕಾಲೇಜಸ್ನ ಲಿಸ್ಟ್ನ ಪ್ರಿಪರೇಷನ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಬೇಕಾಗಿರುವಂಥ ಕಾಲೇಜಸ್ಸು ಕೆಲವೊಂದು ವಿದ್ಯಾರ್ಥಿಗಳು ಸೆಕೆಂಡ್ ಒಂದು ಇನ್ಫಾರ್ಮೇಷನ್ನ ಏನು ಕೊಡ್ತಾ ಇದ್ದೀನಿ ಅಂದರೆ, ನಾನು
ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು, ಬೇಕಾಗಿರುವ ಬ್ರಾಂಚ್ ನನಗೆ ಸಿಗಲಿಲ್ಲ ಅಂತಂದೆ, ನಾನು ಫಸ್ಟ್ ಇಯರಲ್ಲಿ ಜಾಯ್ನ್ ಆಗಿ ಸೆಕೆಂಡ್ ಇಯರ್ ನಾನು ಬ್ರಾಂಚ್ನ ಚೇಂಜ್ ಮಾಡ್ಕೋಬೋದಲ್ವಾ ಸರ್ ಅಂತ ಕೇಳ್ಬೋದು. ಈ ಒಂದು ತಪ್ಪನ್ನು ನೀವು ಮಾಡೋದಕ್ಕೆ ಹೋಗಲೇಬೇಡಿ. ನೀವು ಏನಾದರೂ ಫಸ್ಟ್ ಇಯರಲ್ಲಿ ನೀವು ಜಾಯ್ನ್ ಆಗ್ತಿದ್ದೀರಾ ಅಂತ ಅಂದರೆ ನಿಮಗೆ ಯಾವ ಒಂದು ಕೋರ್ಸ್ ನಿಮಗೆ ಇಷ್ಟ ಇದೆ ಅದೇ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಿ ಅಂತ ನನ್ನ ಒಂದು ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಚೇಂಜ್ ಆಫ್ ಕಾಲೇಜಸ್ ಆಗಿರೋದು ಹಾಗೆ ಚೇಂಜ್ ಆಫ್ ಬ್ರಾಂಚ್ಗೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಇದು ಈಸಿ ಅಂತೂ ಇರೋದಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಬ್ರಾಂಚನ್ನು ಚೇಂಜ್ ಮಾಡಿ ಕೊಡ್ತಾರೆ, ಕಾಲೇಜನ್ನು ಚೇಂಜ್ ಮಾಡಿ ಕೊಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಷ್ಟೇ ಇಲ್ಲಿ ಶಾರ್ಟ್ ಲಿಸ್ಟ್ನ ಒಂದು ರಿಲೀಸ್ ಮಾಡ್ತಾರೆ. ಅದರಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗಷ್ಟೇ ಒಂದು ಏನೋ ಈಸಿಯಾಗಿ ನಿಮಗೆ ಕಾಲೇಜಸ್ಸು ಬ್ರಾಂಚು ಚೇಂಜ್ ಆಗುವಂಥದ್ದು. ಹಾಗಾಗಿ ಎಲ್ಲರೂ ಇಲ್ಲಿ ಚೇಂಜ್ ಆಗೋದಿಲ್ಲ. ನೀವು ಫಸ್ಟ್ ಇಯರು ನಿಮ್ಮ ಹಾಗೆ ಇಲ್ಲಿ ಅವರು ಏನು ನೋಡ್ತಾರೆ ಅಂದರೆ ಫಸ್ಟ್ ಇಯರ್ ನಿಮ್ಮ ಪರ್ಫಾರ್ಮೆನ್ಸ್ನ ನೋಡ್ತಾರೆ. ಹಾಗಾಗಿ ನೀವು ತಲೆಯಿಂದ ತೆಗೆದಾಕ್ಬಿಡಿ, ನಾನು ಚೇಂಜ್ ಮಾಡ್ಬೋದು, ಬ್ರಾಂಚಸ್ನ ಚೇಂಜ್ ಮಾಡ್ಬೋದು, ಆರಾಮಾಗಿ ಈಸಿಯಾಗಿ ನಾನು ಕೋರ್ಸ್ನ ಚೇಂಜ್ ಮಾಡ್ತೀನಿ ಅನ್ನೋರು ತಲೆಯಿಂದ ತೆಗೆದಾಕ್ಬಿಡಿ. ನೀವು ಏನು ಮಾಡಬೇಕು ಅಂತಂದರೆ ಯಾವ ಬ್ರಾಂಚ್ ಬೇಕು ಅದೇ ಬ್ರಾಂಚ್ಗೆ ಜಾಯಿನ್ ಆಗಿ. ಈ ಒಂದು ಇನ್ಫಾರ್ಮೇಷನ್ನು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ಆಪ್ಷನ್ ಎಂಟ್ರಿಯಲ್ಲಿ ಕೌನ್ಸಿಲಿಂಗಲ್ಲಿ ನೀವು ಮೋರ್ ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡಿ ಬೇರೆ ಬೇರೆ ಬ್ರಾಂಚಸ್ನ ಹಾಕಿದರೆ ನಿಮಗೆ ಬೇಕಾಗಿರುವಂಥ ಬ್ರಾಂಚಸ್ನ ಹಾಕಿದರೆ ನಿಮಗೆ ಬೇಕಾಗಿರುವಂಥ ಕಾಲೇಜು ನಿಮಗೆ ಬೇಕಾಗಿರುವಂಥ ಬ್ರಾಂಚಸ್ಸು ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಫಸ್ಟ್ ಇಯರ್ ಬೇರೆ ಬ್ರಾಂಚು ಸೆಕೆಂಡ್ ಇಯರ್ ಬೇರೆ ಬ್ರಾಂಚ್ ಅಂದರೆ ಆಗದೇ ಇರೋದು ಅಂತ ತಿಳ್ಕೊಂಬಿಡಿ. ನೀವು ಫಸ್ಟ್ ನೀವು ಇದನ್ನೇ ತಲೆಯಲ್ಲಿ ಇಟ್ಕೊಳ್ಳಿ, ನನಗೆ ಇದು ಚೇಂಜ್ ಮಾಡೋದಕ್ಕೆ ಆಗಲ್ಲ ಅಂತ ತಿಳ್ಕೊಂಬಿಡಿ. ನಿಮ್ಗೆ ಯಾವ ಬ್ರಾಂಚ್ ಬೇಕೋ ಅದೇ ಬ್ರಾಂಚ್ನ ಸೆಲೆಕ್ಷನ್ ಮಾಡಿಕೊಂಡು ಆರಾಮಾಗಿ 4 ಇಯರ್ಸ್ ಇಂಜಿನಿಯರಿಂಗ್ನ ಮುಗಿಸ್ಕೊಳ್ಳಿ. ಇದೇ ಥರ ನೀವು 4 ಇಯರ್ಸು ಕಂಟಿನ್ಯೂ ಆಗಿ ಮುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಹಾಗೆ ಇದರಲ್ಲಿ 2 ಒಂದು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದೀನಿ. ಫಸ್ಟ್, ನೀವು ಕೌನ್ಸಿಲಿಂಗ್ ಲೇಟ್ ಆದರೆ ಮ್ಯಾನೇಜ್ಮೆಂಟ್ ಅಡ್ಮಿಷನ್ನ ಮಾಡಿಸೋದಕ್ಕೆ ಹೋಗಬೇಡಿ. ಕೌನ್ಸಿಲಿಂಗ್ ಮುಖಾಂತರ ಅಟೆಂಡ್ ಆಗಿ ನೀವು ಒಂದು ಏನು ಕೌನ್ಸಿಲಿಂಗ್ ಮುಖಾಂತರ ನೀವು ಸೀಟನ್ನು ತೆಗೆದುಕೊಳ್ಳುವಂಥದ್ದು. ಹಾಗೆ ಸೆಕೆಂಡ್ ಒನ್ನು, ಚೇಂಜ್ ಆಫ್ ಬ್ರಾಂಚನ್ನು ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಆಗೋದಿಲ್ಲ ಅಂತ ತಿಳ್ಕೊಳ್ಳಿ. ನೀವು ಫಸ್ಟ್ ಇಯರ್ ನೀವು ಯಾವ ಒಂದು ಬ್ರಾಂಚ್ ಸೆಲೆಕ್ಷನ್ ಮಾಡ್ಕೋತೀರಾ ಅದನ್ನೇ 4 ಇಯರು ಕಂಟಿನ್ಯೂ ಮಾಡ್ಕೊಂಡು ನೀವು ಕಾಲೇಜನ್ನು ಕಲಿಬೋದು. ಇದು ಒಂದು 2 ಇನ್ಸ್ಟ್ರಕ್ಷನ್ಸು ನಾನು ನಿಮಗೆ ಕೊಡಬೇಕಾಗಿದ್ದು. ಹೌದು, ಈ ಒಂದು ವಿಡಿಯೋ ಲೆಂದಿ ಆಯಿತು, ಆದರೆ ಕೆಲವೊಂದಿಷ್ಟು ಮಾಹಿತಿ ವಿದ್ಯಾರ್ಥಿಗಳಿಗೆ ತಿಳಿದರೆ ಅಷ್ಟೇ ಸಾಕು ನಮಗೆ. ನೀವು ಪೂರ್ತಿ ವಿಡಿಯೋನ ನೋಡಿದರೆ ಎಲ್ಲರೂ ಕೂಡ ಧನ್ಯವಾದಗಳು. ಹಾಗೆ ಯಾರೆಲ್ಲ ಇನ್ನೂ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾನೆ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 4000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಬೇಗ 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ವಿದ್ಯಾರ್ಥಿಗಳೇ.